ರೈಸೋಮನ್ನ ಪೌಡರ್ ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಅಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಅದನ್ನ ಬಿಸಿ ಹಾಲಿನ ಜೊತೆ ಕನ್ಸ್ಯೂಮ್ ಮಾಡಬಹುದು. ಅದಕ್ಕೆ ನಾವು ಜೇನುತುಪ್ಪವನ್ನ ಹಾಕ್ಬಿಟ್ಟು ಯೂಸ್ ಮಾಡಿದ್ರೆ ಅಲರ್ಜಿ, ಕೋಲ್ಡ್, ಕಾಫ್ ಎಲ್ಲ ಏನಿರುತ್ತೆ ಅದಕ್ಕೆ ತುಂಬಾ ಒಳ್ಳೇದು. ಎಲ್ಲ ಸೇರಿಸಿ ಅವರು ಅದನ್ನ ಸೇವನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಯಾರಲ್ಲಿ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇರುತ್ತೆ, ಬ್ಲಡ್ ಶುಗರ್ ಲೆವೆಲ್ಸ್, ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮುಖದ ಮೇಲೆ ಮೊಡವೆ ಇರುತ್ತೆ, ಮೊಡವೆ ಕಲೆ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ಹೇಳಿರುವಂತ ಎಲ್ಲ ಏನ್ ಗಿಡಮೂಲಿಕೆ ಇದೆ ಅದನ್ನ ಅವರು ಡೈರೆಕ್ಟ್ ಪೌಡರ್ನ ತಗೊಂಡ್ಬಿಟ್ಟು ಅವ್ರು ನೀರನ್ನ ಕುಡಿಬಹುದು. ಈ ರೀತಿ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬಹುದು. ಅರಿಶಿನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡುವಂತಹ ಒಂದು ಸ್ಪೈಸ್ ಆಗಿರುತ್ತೆ. ಸೊ ಅದು ಫುಡ್ಗಾಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಅದನ್ನ ಬಳಸಲಾಗುತ್ತೆ. ಸೊ ಇವತ್ತು ಅರಿಶಿನದ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಅರಿಶಿನ ಪೌಡರ್ ಬರುತ್ತಲ್ಲ ಅದು ಒಳ್ಳೇದಾ ಅಥವಾ ರೂಟ್ ಟರ್ಮರಿಕ್ ಏನ್ ಬರುತ್ತೆ ಅದು ಒಳ್ಳೇದಾ ನಮ್ಮ ಆರೋಗ್ಯಕ್ಕೆ ಅಂತ? ಸೊ ಫೈನಲಿ ನಾವು ಆ ರೈಸೋಮ್ ಏನ್ ಬರುತ್ತೆ ಅದನ್ನ ನಾವು ಪೌಡರ್ ಮಾಡಿನೇ ಯೂಸ್ ಮಾಡುವಂಥದ್ದು, ಅಥವಾ ಹಾಗೇನೂ ಕೂಡ ಯೂಸ್ ಮಾಡ್ಬೋದು ಹಲವಾರು ಒಂದು ಕೇಸಸ್ಗಳಲ್ಲಿ. ಫೈನಲಿ ಪೌಡರ್ ಮಾಡಿನೇ ಯೂಸ್ ಮಾಡೋದು. ಬಟ್ ನಾನು ಇದನ್ನ ಹೇಗೆ ತಗೊಳ್ತೀನಿ ಅಂತ ಹೇಳಿದ್ರೆ, ರೆಡಿಮೇಡ್ ಪೌಡರ್ಸ್ಗಳು ಏನು ಬರುತ್ತೆ ಮತ್ತೆ ನಾವು ರೈಸೋಮನ್ನು ಯೂಸ್ ಮಾಡಿಬಿಟ್ಟು ಆ ರೂಟನ್ನು ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಪೌಡರ್ ಮಾಡ್ತೇವೆ ಅಂತ ನಾನು ಅದನ್ನ ಕಂಪ್ಯಾರಿಸನ್ ಮಾಡ್ತೇನೆ. ನಾವು ಆ ರೀತಿ ರೈಸೋಮನ್ನು ಪೌಡರ್ ಮಾಡಿ ಯೂಸ್ ಮಾಡಿದರೆ ತುಂಬ ಅಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಹಸಿ ಅರಿಶಿನವನ್ನು ನಾವು ಮನೆಯಲ್ಲೇ ಮಾಡಿದರೆ ಅಥವಾ ಎಲ್ಲಿ ಮಾಡಿ ಕೊಡ್ತಾರೆ ಅಲ್ಲಿ ಕೂಡ ನಿಂತ್ಕೊಂಡು ನಾವು ಮಾಡಿಸ್ಬೋದು. ಅಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ. ರೆಡಿಮೇಡ್ ನೀವು ತೊಗೊಂಬಂದರೆ ಅದರಲ್ಲೂ ಕೂಡ ನಾವು ಹೇಗೆ ಇವಾಗ ಪನೀರ್ನಲ್ಲಿ ಕಲಬೆರಕೆ ಮಾತಾಡ್ತಾ ಇದ್ದೇವೆ, ಹಲವಾರು ಫ್ರೂಟ್ಸ್ಗಳಲ್ಲಿ ಕಲಬೆರಕೆ ಮಾತಾಡ್ತಾ ಇದ್ದೇವೆ, ಆ ರೀತಿ ಕಲಬೆರಕೆ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ. ಕ್ವಾಲಿಟಿ ಚೆಕ್ ಎಲ್ಲ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇರುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿ ನಾವು ಡೈರೆಕ್ಟಾಗಿ ಅದನ್ನ ಮಾಡಿಸೋದಾಗಲಿ ಅಥವಾ ಮಾಡೋದಾಗಲಿ ಮಾಡಿದರೆ ಅದರಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಇನ್ನು ಅರಿಶಿನವನ್ನ ಯಾವ ಥರ ಕನ್ಸ್ಯೂಮ್ ಮಾಡ್ಬೋದು? ನಾವು ಪ್ರತಿನಿತ್ಯ ಸಾಮಾನ್ಯವಾಗಿ ಅಡುಗೆಗೆ ಯೂಸ್ ಮಾಡ್ತೀವಿ. ಸೊ ಅದರ ಹೊರತಾಗಿ ಬೇರೆ ಯಾವ ಥರ ಕನ್ಸ್ಯೂಮ್ ಮಾಡ್ಬೋದು ಅಂತ? ಸೊ ಬೇರೆ ಯಾವ ರೀತಿ ಕನ್ಸ್ಯೂಮ್ ಮಾಡ್ಬೋದು ನಾವು ಅಂತ ಹೇಳಿದರೆ, ಅದನ್ನು ಬಿಸಿ ಹಾಲಿನ ಜೊತೆ ಕನ್ಸ್ಯೂಮ್ ಮಾಡ್ಬೋದು. ಗೋಲ್ಡನ್ ಲ್ಯಾಟೆ, ಗೋಲ್ಡನ್ ಮಿಲ್ಕ್ ಅಂತ ತುಂಬ ವೆಸ್ಟರ್ನ್ ಕಂಟ್ರೀಸಿಂದ ಬಂದಿದೆ ಆಲ್ರೆಡಿ, ಆಯಿತು, 1 ದಶಕ ಆಲ್ಮೋಸ್ಟ್ ಆಗ್ತಾ ಬಂತು. ಬಿಸಿ ನೀರಿನ ಜೊತೆ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಈಸಿಯಾಗಿ. ಸೊ ಬಿಸಿ ನೀರಿನ ಜೊತೆ ಕನ್ಸ್ಯೂಮ್ ಮಾಡಿದರೂ ಕೂಡ ತುಂಬ ಈಸಿ ಅದು, ಮತ್ತು ಒಳ್ಳೆಯದು ಕನ್ಸ್ಯೂಮ್ ಮಾಡ್ತಾ ಇದ್ರೆ. ಆ್ಯಂಡ್ ಜೇನುತುಪ್ಪದ ಜೊತೆ ನಾವು ಒಂದು ಅರಿಶಿಣ ಪುಡಿ ಏನಿದೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಇದೆಲ್ಲ ಕೂಡ ನಾನು ಪೌಡರ್ ಬಗ್ಗೆನೇ ಹೇಳ್ತಿರೋದು, ಟರ್ಮರಿಕ್ ಪೌಡರ್ ಬಗ್ಗೆನೇ. ಸೊ ಅರಿಶಿಣ ಪುಡಿಯನ್ನು ಈ ರೀತಿ ನಾವು ಈಸಿಯಾಗಿ ಪ್ರಯೋಗ ಮಾಡ್ತಾ ಇರ್ಬೋದು. ಅದೇ ರೀತಿ ಪೆಪ್ಪರ್ ಜೊತೆ ಏನು ಕಾಳುಮೆಣಸು ಬರುತ್ತೆ, ಕಾಳುಮೆಣಸಿನ ಪೌಡರ್ ಮಾಡಿ ಅದ್ರ ಜೊತೆ ನಾವು ಟರ್ಮರಿಕನ್ನು ಯೂಸ್ ಮಾಡ್ಬೋದು. ಎರಡಕ್ಕೂ ಕೂಡ ತುಂಬ ಖಾರ ಆಗುತ್ತೆ ಸರ್ ಹಿಂಗೆ ಅಂತ ಹೇಳಿದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಯೂಸ್ ಮಾಡೋದು ಎರಡನ್ನೂ. ಅದಕ್ಕೆ ನಾವು ಜೇನುತುಪ್ಪವನ್ನು ಹಾಕಿಬಿಟ್ಟು ಯೂಸ್ ಮಾಡಿದರೆ ಅಲರ್ಜಿ, ಕೋಲ್ಡ್, ಕಾಫ್ ಎಲ್ಲ ಏನಿರುತ್ತೆ ಅದಕ್ಕೆ ತುಂಬ ಒಳ್ಳೆಯದು. ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಸ್ನೀಸಸ್ ಬರ್ತಾ ಇರುತ್ತೆ, ಸೀನ್ ಬರ್ತಾ ಇರುತ್ತೆ, ಅವ್ರು ರಾತ್ರಿ ಸ್ವಲ್ಪ ಈ ರೀತಿ ಇದನ್ನು ಕನ್ಸ್ಯೂಮ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅವರಿಗೆ ಚೆನ್ನಾಗಿರುತ್ತೆ. ಅಥವಾ ಅವರಿಗೆ ಅಷ್ಟೊಂದು ಸ್ನೀಸ್ಗಳು ಬರಲ್ಲ. ಕ್ರಮೇಣವಾಗಿ ಅವರ ರೋಗ ನಿರೋಧಕ ಶಕ್ತಿನೂ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಆಯುರ್ವೇದದಲ್ಲಿ ಅರಿಶಿನಕ್ಕೆ ಎಷ್ಟು ಸಿಗ್ನಿಫಿಕೆನ್ಸ್ ಇದೆ ಸರ್? ತುಂಬ ಇದೆ. ಸೊ ಅರಿಶಿಣಕ್ಕೆ ತುಂಬ ಸಿಗ್ನಿಫಿಕೆನ್ಸ್ ಇದೆ. ಅದು ಸ್ಕಿನ್ ಕೇರಲ್ಲಿ ಇರಬಹುದು, ಅಥವಾ ಪ್ರಮೇಯ ಅಂದರೆ ನಮ್ಮ ಡಯಾಬಿಟಿಸ್ ಮೆಲೈಟಸ್ ಅಂತ ಏನು ಹೇಳ್ತೇವೆ ಅದರಲ್ಲೂ ಕೂಡ ಈ ಅರಿಶಿಣ ಪುಡಿಯನ್ನು ಬೇರೆ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಜೊತೆ, ಹಾಗಲಕಾಯಿ ಪೌಡರ್ ಜೊತೆ ಅರಿಶಿಣ ಪುಡಿ, ಮೆಂತ್ಯ ಕಾಳೇನಿರುತ್ತೆ ಅದರ ಪೌಡರ್ ಜೊತೆ ಅರಿಶಿಣ ಪುಡಿ, ಅಥವಾ ನೆಲ್ಲಿಕಾಯಿಯ ಪೌಡರ್ ಜೊತೆ ಅರಿಶಿಣ ಪುಡಿ, ಅಥವಾ ಇದೆಲ್ಲ ಸೇರಿ ಒಂದು ಪೌಡ್ರು, ಇದ್ರ ಜೊತೆ ನೇರಳೆ ಹಣ್ಣಿನ ಬೀಜದ ಪೌಡ್ರು ಎಲ್ಲ ಸೇರಿಸಿ ಅವರು ಅದನ್ನು ಸೇವನೆ ಮಾಡ್ತಾ ಇದ್ರು ಅಂತ ಹೇಳಿದರೆ ಯಾರಲ್ಲಿ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇರುತ್ತೆ, ಬ್ಲಡ್ ಶುಗರ್ ಲೆವೆಲ್ಸ್, ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಲಾಂಗ್ ವಿತ್ ಅವರ್ ಎಕ್ಸಿಸ್ಟಿಂಗ್ ಮೆಡಿಕೇಶನ್. ಸೊ ಇದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ. ಕಾಸ್ಮೆಟಿಕ್ ಪಾಯಿಂಟ್ ಆಫ್ ವ್ಯೂ ಅಥವಾ ಬ್ಯೂಟಿಫಿಕೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದರೆ ಈ ಅರಿಶಿಣ ಪುಡಿಯನ್ನು ತುಂಬ ಜನ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡೋದಾಗಲಿ ಅಥವಾ ನೀರಿನ ಜೊತೆ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡುವಂಥದ್ದು, ಅದರಿಂದ ಏನು ಮುಖದ ಮೇಲೆ ಮೊಡವೆ ಇರುತ್ತೆ, ಮೊಡವೆ ಕಲೆ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ಲಸ್ ಓವರಾಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವರ ಒಂದು ತ್ವಚೆಯ ಒಂದು ಇಮ್ಯುನಿಟಿ ಏನಿರುತ್ತೆ. ಸೊ ಈ ರೀತಿ ಯೂಸ್ ಮಾಡ್ತಾ ಇರ್ಬೋದು. ಅದೇ ರೀತಿ ಮುಖ್ಯವಾಗಿ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಪ್ರಮೇಯಕ್ಕೆ ಈ ಅರಿಶಿಣ ಪುಡಿಯನ್ನು, ಪ್ಲಸ್ ಹಲವಾರು ನಾವು ಬೇರೆ ಬೇರೆ ಬಗೆಯ ಒಂದು ತೊಂದರೆಗಳಿಗೂ ಕೂಡ ನಾವು ಇದನ್ನು ನಮ್ಮ ಯುಕ್ತಿಯ ಪ್ರಕಾರ ಯೂಸ್ ಮಾಡ್ಕೊಳ್ಬೋದು. ಅರಿಶಿನವನ್ನ ಡಯಾಬಿಟೀಸ್ ಇರೋರು ಸೇವನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರಿ. ಸೊ ಯಾವ ರೀತಿ ಅದನ್ನ ಅವರು ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಸರ್? ಆವಾಗಲೇ ಹೇಳಿರುವಂಗೆ ಆ ಕಾಂಬಿನೇಷನ್ಗಳನ್ನು ಅವ್ರು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬರೀ ಅರಿಶಿಣ ಪುಡಿ ಮಾತ್ರ ಇರಬಹುದು, ಅಥವಾ 2, 3, 4, 5 ನಾನು ಹೇಳಿರುವಂಥ ಎಲ್ಲ ಏನು ಗಿಡಮೂಲಿಕೆ ಇದೆ ಅದನ್ನು ಅವರು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ kg ಅಷ್ಟು ಅಥವಾ 1 kg ಅಷ್ಟು ಪೌಡರ್ನ ಅವ್ರು ರೆಡಿ ಮಾಡಿ ಇಟ್ಕೊಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅದನ್ನು 1 ಗ್ಲಾಸ್ ಉಗುರು ಬೆಚ್ಚಗೆ ನೀರಲ್ಲಿ ಹಾಕಿ, ಅಥವಾ ಡೈರೆಕ್ಟ್ ಪೌಡರ್ನ ತೊಗೊಂಡ್ಬಿಟ್ಟು ಅವ್ರು ನೀರನ್ನು ಕುಡಿಬೋದು, ಉಗುರು ಬೆಚ್ಚಗೆ ನೀರನ್ನು 1 ಗ್ಲಾಸ್ ಅಷ್ಟು. ಈ ರೀತಿ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೋದು. ಇದರಲ್ಲೇನು ಲಿಮಿಟೇಷನ್ ಇರಲ್ಲ. ಸರ್ 1 ತಿಂಗಳು ಮಾಡಬೇಕಾ,
2 ತಿಂಗಳು ಮಾಡಬೇಕಾ 1 ವರ್ಷ ಮಾಡಬೇಕಾ ಹಾಗೇನಿರಲ್ಲ. ಇದನ್ನು ಅವ್ರು ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾ ಇರ್ಬೋದು. ಮಿಡ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ತಿರ್ಗಾ ಅವರು ರೀಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಅರಿಶಿಣದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.